ಹೆಲೋ ಎವ್ರಿಬಡಿ. ಇವತ್ತು ಇನ್ನೊಂದು ವೀಕೆಂಡ್, ಸೊ ಇನ್ನೊಂದು ಜಾಗಕ್ಕೆ ಹೊರಟಿದ್ದೀವಿ. ಇವತ್ತು ಇಷ್ಟು ದಿನ ಟ್ರೈ ಮಾಡದೇ ಇರೋ ಮೈಸೂರು ರೋಡ್ ಸೈಡ್ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ಮದ್ದೂರು ಹತ್ತಿರ ಇರೋ ಒಂದು ಜಾಗಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಆದರೆ ಮೈಸೂರು ರೋಡ್ ಫುಲ್ ಕನ್ಸ್ಟ್ರಕ್ಷನಲ್ಲಿದೆ. ನಾವು ನೈಸ್ ರೋಡ್ ತೊಗೊಂಡು ಬನ್ನೇರುಘಟ್ಟದಿಂದ ಮೈಸೂರು ರೋಡ್ ಬಿಡದಿವರೆಗೂ ಹೋದ್ವಿ. ಆದರೂ ಅದಾದಮೇಲೂ ಈ 6 ಲೇನ್ ಕನ್ಸ್ಟ್ರಕ್ಷನ್ನು ಮತ್ತು ರೋಡ್ ತುಂಬ ಹಾಳಾಗಿತ್ತು. ಅದರಿಂದ ತುಂಬ ಟೈಮ್ ತೊಗೊಳ್ತು. ಆದರೂ ಜಾಗ ಚೆನ್ನಾಗಿರುತ್ತೆ ಅಂತ ಡೆಫಿನೆಟಾಗಿ ಗೊತ್ತಿತ್ತು ನಮಗೆ. ಸೊ ವಿ ಟುಕ್ ದಟ್ ಚಾನ್ಸ್ ಆ್ಯಂಡ್ ಈ ಸಕ್ಕತ್ತಾಗಿರೋ ಜಾಗನ ವಿಸಿಟ್ ಮಾಡೋಣ ಅಂತ ಹೊರಟ್ವಿ. ಈ ಜಾಗ ಬೆಂಗಳೂರಿಂದ ಸುಮಾರು 95 ಕಿಲೋಮೀಟರ್ ದೂರದಲ್ಲಿದೆ. ಚನ್ನಪಟ್ಟಣ ಆದಮೇಲೆ ಸ್ವಲ್ಪ ದೂರಕ್ಕೆ ಒಂದು ಲೆಫ್ಟಿಗೆ ಡಿವಿಯೇಷನ್ ಬರುತ್ತೆ. ಅಲ್ಲಿ ತೊಗೊಂಡು ಒಳಗಡೆ ಒಂದು 5-6 ಕಿಲೋಮೀಟರ್ ಬರಬೇಕು. ಎಲ್ಲರಿಗೂ ನಮಸ್ಕಾರ. ಯೋಲೋ ಬೈಕ್ ರೈಡ್ಸಿಂದ ಇವತ್ತು ಇನ್ನೊಂದು ಚೆನ್ನಾಗಿರೋ ರೈಡಿಗೆ ಬಂದಿದ್ದೀವಿ. ಇವತ್ತು ಮದ್ದೂರು ಹತ್ತಿರ ಇರೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಟ್ಸ್ ಅ ಫನ್ ಕಮ್ ಸ್ಪಿರಿಚುವಲ್ ಟ್ರಿಪ್. ಇದು ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದಕ್ಕೆ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಇದೇ ಆ ದೇವಸ್ಥಾನ. ಇದು ನನ್ನ ಈ ಕಡೆ ಕಾಣಿಸ್ತಾ ಇರೋ ಶಿಂಷಾ ನದಿ ತೀರದಲ್ಲಿದೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಶಿಂಷಾ ನದಿ ಚೆನ್ನಾಗಿ ಹರಿತಾ ಇದೆ. ಆದರೆ ಇಲ್ಲಿ ಮೆಟ್ಲಿದ್ರೂ ನದಿಗೆ ಆಕ್ಸೆಸ್ ಇಲ್ಲ. ಅದರಿಂದ ಇಟ್ಸ್ ಅ ಲಿಟಲ್ ಟ್ರಿಕ್ಕಿ. ವಾತಾವರಣ ಚೆನ್ನಾಗಿದ್ರೂ ಅಟ್ಲೀಸ್ಟ್ ನೀರಿಗೆ ಆಕ್ಸೆಸ್ ಇಲ್ಲ. ಬಟ್ ದೇವಸ್ಥಾನ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಬೇಗ ಬಂದಿದ್ದರಿಂದ ದೇವ್ರನ್ನ ಮೂಲ ರೂಪದಲ್ಲಿ ನೋಡೋಕ್ಕಾಯಿತು. ಸೊ ಐ ಎಂಜಾಯ್ಡ್ ದಿಸ್ ಪ್ಲೇಸ್. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಮದ್ದೂರು ಸುತ್ತಮುತ್ತ ತುಂಬ ಜಾಗಗಳಿದೆ. ಕೊಕ್ರೆ ಬೆಳ್ಳೂರು ಇಲ್ಲಿಂದ ಬರೀ ಒಂದು 15 ನಿಮಿಷ. ಹಾಗೆ ಇನ್ನೊಂದು ದೇವಸ್ಥಾನ ವೆರಿ ಫೇಮಸ್ ವೈದ್ಯನಾಥೇಶ್ವರ ದೇವಸ್ಥಾನ, ಇಲ್ಲಿಂದ ಇನ್ನೊಂದು 2 ಕಿಲೋಮೀಟರ್ ಇದೆ ಅಷ್ಟೇ. ಸೊ ನೀವು ಈ ಕಡೆ ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಡಿಫ್ರೆಂಟ್ ದೇವಸ್ಥಾನನ ಚೆಕ್ಔಟ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಈ ದೇವಸ್ಥಾನ ಬಂದು ನೋಡಿ. ಇದಕ್ಕೆ ದೇರ್ ಇಸ್ ಅ ಲಾಟ್ ಆಫ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಇಟ್ಸ್ really a beautiful little temple on the banks of the river Shimsha. ಇದು ಈ ದೇವಸ್ಥಾನದ ಮೂಲ ದೇವರು ಆಂಜನೇಯ ಸ್ವಾಮಿ. ಹಾಗೆ ಈ ದೇವಸ್ಥಾನದ ಸುತ್ತ ಒಂದು ಗಾರ್ಡನ್ ಥರ ಮಾಡಿದ್ದಾರೆ. ಚೆನ್ನಾಗಿತ್ತು. ಆದರೆ ಆ ನೀರಿಗೆ ಆ್ಯಕ್ಸೆಸ್ ಸಿಗಲಿಲ್ವಲ್ಲ ಅಂತ ಬೇಜಾರಾಗ್ತಾ ಇತ್ತು. ಬಟ್ ಅಲ್ಲಿ ಯಾರೊಬ್ಬರು ಸಜೆಸ್ಟ್ ಮಾಡಿದ್ರು ವೈದ್ಯನಾಥೇಶ್ವರ ಟೆಂಪಲ್ಗೆ ಹೋಗಿ ನೋಡಿ, ಅಲ್ಲಿ ನದಿ ಚೆನ್ನಾಗಿದೆ ಅಂತ. ಸೊ ಅಲ್ಲೂ ಹೋಗೋ ಪ್ಲ್ಯಾನ್ ಇದೆ. ಈ ದೇವಸ್ಥಾನದಲ್ಲಿ ಬೆಳಗ್ಗೆ ನಾವು ಹೋಗಿದ್ದ ಟೈಮಲ್ಲಿ ಅಭಿಷೇಕ ನಡೀತಾ ಇತ್ತು. ಈ ವೆಂಕಟೇಶ್ವರನ ದೇವಸ್ಥಾನವೂ ತುಂಬ ಚೆನ್ನಾಗಿತ್ತು. ಅಷ್ಟೇ ಅಲ್ಲದೆ ಇಲ್ಲಿ ವೇದವ್ಯಾಸರು ಮತ್ತು ಜಗನ್ನಾಥರು, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲರದು ಒಂದು ಸ್ಪೆಷಲ್ ಮೂರ್ತಿಗಳದ್ದು ಒಂದು ಜಾಗ ಇತ್ತು. ಆ್ಯಕ್ಚುಲಿ ಚೆನ್ನಾಗಿತ್ತು. ಇಟ್ ವಾಸ್ ಅ ವೆರಿ ಗುಡ್ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಡಿಯೇಟೀಸ್. ಖುಷಿ ಆಯಿತು ನೋಡೋಕ್ಕೆ. ಒಳ್ಳೆ ಪ್ರಸಾದನೂ ಸಿಕ್ತು. ಅದಾದಮೇಲೆ ಅಲ್ಲಿ ಲೋಕಲೈಟ್ ಒಬ್ಬರು ಸಜೆಸ್ಟ್ ಮಾಡಿದ ಥರ ಇಲ್ಲಿಂದ 2 ಕಿಲೋಮೀಟರ್ಸ್ ದೂರದಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನ ಇದೆ ಅಂತ ಹೇಳಿದ್ರು. ಅಲ್ಲಿ ನದಿ ತೀರ ತುಂಬ ಚೆನ್ನಾಗಿದೆ ಅಂತ. ಅಲ್ಲಿಗೆ ನಾವು ಹೊರಟ್ವಿ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬರೀ ಒಂದು 2 ಕಿಲೋಮೀಟರ್ ದೂರ ಬಂದರೆ ಇನ್ನೊಂದು ದೇವಸ್ಥಾನ ಇದೆ, ವೈದ್ಯನಾಥೇಶ್ವರ ದೇವಸ್ಥಾನ ಅಂತ. ನಾವು ದೇವಸ್ಥಾನದೊಳಗೆ ಹೋಗಲಿಲ್ಲ, ಆದರೆ ಆ ದೇವಸ್ಥಾನದ ಪಕ್ಕದಲ್ಲಿ ಈ ಹೊಳೆ ಇದೆ ಮತ್ತು ಶಿಂಷಾ ನದಿ ತೀರ ನೀರು. ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ತಂಪಾಗಿ ವಾತಾವರಣದಲ್ಲಿ ಕೂತು ಕಾಲ ಕಳೆಯೋಣ ಅಂತ ಇಲ್ಲಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ. ಚೆನ್ನಾಗಿದೆ ಜಾಗ, ಪ್ರಶಾಂತವಾಗಿದೆ. ಮತ್ತು ಸುತ್ತಮುತ್ತ ದೇವಸ್ಥಾನ ಇರೋದ್ರಿಂದ ಸುಮಾರು ಘಂಟಾ ಘೋಷ ಅದೆಲ್ಲ ಕೇಳಿಸ್ತಾ ಇದೆ. ಇಟ್ಸ್ ಅ ನೈಸ್ ಪಾಸಿಟಿವ್ ಪ್ಲೇಸ್ ಟು ಸ್ಪೆಂಡ್ ಸಮ್ ಟೈಮ್. ಸೊ ದಟ್ಸ್ ವಾಟ್ ವಿ ಆರ್ ಡೂಯಿಂಗ್.
ಈ ಜಾಗದಿಂದ ಕೊಕ್ರೆಬೆಳ್ಳೂರು ಬರೀ 15 ಕಿಲೋಮೀಟರ್ ಅಷ್ಟೇ. ಕೊಕ್ರೆಬೆಳ್ಳೂರಲ್ಲಿ ಸೀಸನ್ ಇದ್ದಾಗ ಅಂದರೆ ಜಾನ್ವರಿಯಿಂದ ಜುಲೈವರೆಗೂ ಕೊಕ್ರೆಗಳು ಮತ್ತು ಪೆಲಿಕನ್ಸ್ ಈ ಬರ್ಡ್ಸ್ ಬಂದು ಬ್ರೀಡಿಂಗ್ಗೋಸ್ಕರ ಯೂಸ್ ಮಾಡತ್ವೆ. ಆವಾಗ ಇಡೀ ಮರಗಳಲ್ಲೆಲ್ಲ ಬರ್ಡ್ಸ್ ಇರತ್ವಂತೆ. ಇವಾಗ ಅಷ್ಟೊಂದು ಆ್ಯಕ್ಚುಲಿ ಪಕ್ಷಿಗಳು ಇರಲೇ ಇರಲಿಲ್ಲ. ಆದರೆ ಆ ರೋಡ್ ತುಂಬ ಸೀನಿಕ್ ಆಗಿತ್ತು. ಸೊ ನಾವು ಮೊದಲು ವೈದ್ಯನಾಥೇಶ್ವರದಿಂದ ಮ್ಯಾಪಲ್ಲಿ ಕೊಕ್ರೆಬೆಳ್ಳೂರು ಅಂತ ಹಾಕ್ಕೊಂಡು ಆ ಕಂಟ್ರಿ ರೋಡ್ ಹಿಟ್ ಮಾಡಿ ಅಲ್ಲಿವರೆಗೂ ಹೋದ್ಮೇಲೆ ಥ್ರೂ ಕೊಕ್ರೆಬೆಳ್ಳೂರು ನಾವು ಚನ್ನಪಟ್ಟಣ ರೀಚ್ ಆದ್ವಿ ಟು ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ತುಂಬ ಸೀನಿಕ್ ಆಗಿತ್ತು. ಭತ್ತದ ಗದ್ದೆಗಳು ಮತ್ತು ಗಿಡ ಮರ, ಹಳ್ಳಿ ಸೊಗಡು. ಕಂಟ್ರಿ ಸೈಡ್ ಬೈಕ್ ರೈಡಿಂಗ್ ವಾಸ್ ವೆರಿ ವೆರಿ ಗುಡ್. ಇಟ್ ವಾಸ್ ಸಚ್ ಅ ರಿಲೀಫ್ ಫ್ರಮ್ ದಟ್ ಪಾಟ್ ಹೋಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಆಲ್ ದಟ್ ಆನ್ ದಟ್ ಮೈಸೂರು ರೋಡ್. ಸೊ ಈ ಕೊಕ್ರೆಬೆಳ್ಳೂರು ಸೈಡಿಂದ ಚನ್ನಪಟ್ಟಣ ರೀಚ್ ಆಗಿ ದೆನ್ ವಿ ಟುಕ್ ದ ಹೈವೇ ಟು ಬ್ಯಾಂಗ್ಳೂರ್. ಸೊ ದಟ್ ವಾಸ್ ಅ ಸ್ಪಿರಿಚುವಲ್ ಕಮ್ ಫನ್ ಟ್ರಿಪ್. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಯೋಲೋ, ಯು ಓನ್ಲಿ ಲಿವ್ ಒನ್ಸ್. ಹಾಂ, ಎಷ್ಟು ದೂರ? 2 ಕಿಲೋಮೀಟರ್. ಹೌದಾ? ಅಲ್ಲಿ ತುಂಬ ಚೆನ್ನಾಗಿದೆ, ಕ್ಷೇತ್ರ ಇದೆ. ಹೌದು, ಇಲ್ಲಿ ಕೊಕ್ರೆಬೆಳ್ಳೂರಲ್ಲಿ ಪಕ್ಷಿಗಳಿದೆಯಾ? ಡಿಸೆಂಬರ್ ತಿಂಗಳಿಗೆ ಬರೋದು. ಇವಾಗ ಬರಲ್ವಾ? ಕಡಿಮೆ ಇರುತ್ತೆ, ಇರುತ್ತೆ ಇದ್ರಿಂದ. Can we actually go? Huh? Yeah. Seriously? Ouch. You know why I usually take the edge? Because there is only 50% chance of falling into the cave. If you go in the center, whichever side you fall into that. The first time I went into the water, no? Huh. I was clean, I could come out. Second time also I made the same mistake. It's okay, come, there is water there, we'll wash. See, I think we should take this road while coming back. This should lead somewhere. It's a better road. This one.